ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಪ್ರತಿದಿನ ಒಂದೊಂದು ವಿಭಿನ್ನ ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದ ಕರ್ಣ ಧಾರಾವಾಹಿ ಇದೀಗ ಮಹತ್ತರ ಟ್ವಿಸ್ಟ್ನೊಂದಿಗೆ ಪ್ರಸಾರವಾಗ್ತಿದೆ. ಹೌದು, ಕರ್ಣ ಧಾರಾವಾಹಿಯಲ್ಲಿ ಮುಖ್ಯ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ದಂಥ ಟಿ.ಎಸ್. ನಾಗಾಭರಣ ಅವರು ಇದೀಗ ಸೀರಿಯಲ್ನಿಂದ ಹೊರ ನಡೆದಿದ್ದು, ಈ ಒಂದು ಪಾತ್ರಕ್ಕೆ ಅಂದರೆ ರಮೇಶ್ ಪಾತ್ರಕ್ಕೆ ಜೀವ ತುಂಬಲಿಕ್ಕೆ ಅಭಿಜಿತ್ ಬಂದಿದ್ದಾರೆ. ಅಭಿಜಿತ್ ಬರ್ತಿದ್ದಂತೆ ಕರ್ಣ ನಿಧಿ ನಿತ್ಯಾಗೆ ಇದೀಗ ಪಿಂಡ ಇಟ್ಟಿದ್ದು ಈ ಒಂದು ಪ್ರೊಮೋ ಸಖತ್ ಸೌಂಡ್ ಮಾಡ್ತಿದೆ. ಹಾಗಾದ್ರೆ ಯಾಕೆ ಟಿ.ಎಸ್. ನಾಗಾಭರಣ ಅವರು ಸೀರಿಯಲ್ನಿಂದ ಹೊರ ನಡೆದ್ರು, ಇದಕ್ಕೆ ಕಾರಣ ಏನು? ಬಂದ ಕೂಡಲೇ ಬಹಳ ವಿಭಿನ್ನವಾಗಿ ಎಂಟ್ರಿ ಕೊಟ್ಟಿರ್ತಕ್ಕಂಥ ಅಭಿಜಿತ್ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಾಪು ಮೂಡಿಸ್ತಾರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಕರ್ಣ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಜಿ ಕನ್ನಡದ ಕರ್ಣ ಸೀರಿಯಲ್ನಲ್ಲಿ ರಮೇಶ್ ಪಾತ್ರದಲ್ಲಿ ನಟಿಸ್ತಿದ್ದಂತಹ ಹಿರಿಯ ನಟ ನಿರ್ದೇಶಕ ಟಿ.ಎಸ್. ನಾಗಾಭರಣ ಸದ್ಯ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ. ವೈಯಕ್ತಿಕ ಕಾರಣಗಳಿಗೋಸ್ಕರ ಇದೀಗ ನಟ ಟಿ.ಎಸ್. ನಾಗಾಭರಣ ಅವರು ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ. ಇದೀಗ ರಮೇಶ್ ಆಗಿ ಅಭಿಜಿತ್ ನಟನೆಯನ್ನ ಮಾಡ್ತಿದ್ದು, ರಮೇಶ್ ಪಾತ್ರಕ್ಕೆ ನಾಗಾಭರಣ ಒಂದು ರೂಪವನ್ನು ನೀಡಿದರು. ಆದರೆ ಆ ಜವಾಬ್ದಾರಿ ಇದೀಗ ಅಭಿಜಿತ್ ಅವರ ಹೆಗಲೇರಿದೆ. ಇನ್ನು ರಮೇಶ್ ನೊಂದ್ಕೊಂಡಿದ್ದಾನೆ ಅಂತ ಅಜ್ಜಿ ಕಣ್ಣೀರಿಡ್ತಿರ್ತಾರೆ. ಕರ್ಣ ಜೈಲು ಸೇರಿದ್ರಿಂದ ಅಜ್ಜಿ ಅನ್ನಪೂರ್ಣ ಆಸ್ಪತ್ರೆ ಮುಂದೆ ಉಪವಾಸ ಮಾಡಿಕೊಂಡು ಕೂತಿರ್ತಾರೆ. ಕರ್ಣ ಬರ್ತಿದ್ದಂತೆ ರಮೇಶ್ ಎಲ್ಲಿದ್ದಾರೋ ಏನೋ, ಆಸ್ಪತ್ರೆಗೆ ಬೀಗ ಹಾಕಿದ್ದರಿಂದ ರಮೇಶ್ ನೊಂದ್ಕೊಂಡಿದ್ದಾನೆ ಅಂತ ಅಜ್ಜಿ ಕಣ್ಣೀರು ಹಾಕ್ತಿದ್ರೆ, ಇದೀಗ ಅಭಿಜಿತ್ ಈ ಒಂದು ಪಾತ್ರಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದು, ಈಗ ಕರ್ಣನ ಸೀರಿಯಲ್ನಲ್ಲಿ ಈ ಒಂದು ವಿಭಿನ್ನ ಎಪಿಸೋಡ್ ಪ್ರಸಾರವಾಗ್ತಿದೆ ಅಂತ ಹೇಳಬಹುದು. ಸೊ ಅಜ್ಜಿ ನೊಂದ್ಕೊಂಡಿರುವಾಗಲೇ ಇದೀಗ ಕರ್ಣ ಈ ಒಂದು ಸಂದರ್ಭದಲ್ಲಿ ಒಂದು ಶಪಥವನ್ನು ಮಾಡ್ತಾರೆ. ನನ್ನನ್ನು ಜೈಲು ಸೇರೋಕ್ಕೆ ಕಾರಣವಾಗಿರ್ತಕ್ಕಂಥ ರಮೇಶ್ ಹಾಗೂ ತಾರಾ ಕುತಂತ್ರ ಇದೀಗ ಬಯಲಾಗಿದ್ದು, ಅವರಿಗೊಂದು ಗತಿ ಕಾಣಿಸ್ತೀನಿ ಅಂತ ಕರ್ಣ ಹೇಳ್ತಿದ್ರೆ, ಇತ್ತ ಕರ್ಣ ಹಾಗೂ ನಿಧಿ ನಿತ್ಯಾಗೆ ಪಿಂಡ ಇಡಲಿಕ್ಕೆ ರಮೇಶ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, 3 ಜನರ ಫೋಟೋಗೆ ಪೂಜೆ ಸಲ್ಲಿಸಿ ಪಿಂಡ ಇಡ್ತಿದ್ದಾನೆ. ಈ ಒಂದು ಪಾತ್ರದಲ್ಲಿ ಅಂದರೆ ಇವರಿಗೆ ಪಿಂಡ ಇಡ್ತಕ್ಕಂಥ ಪಾತ್ರದಲ್ಲಿ ಪ್ರಸಾರವಾಗಿರ್ತಕ್ಕಂಥ ಎಪಿಸೋಡ್ನಲ್ಲಿ ಟಿ.ಎಸ್. ನಾಗಾಭರಣ ಅವರ ಬದಲಿಗೆ ಅಭಿಜಿತ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಟಿ.ಎಸ್. ನಾಗಾಭರಣ ಅವರ ಒಂದು ಸ್ಥಾನಕ್ಕೆ ಇದೀಗ ಅಭಿಜಿತ್ ಅವರು ಬಂದಿರೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.